ವಿಶ್ ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಹೃದಯಪೂರ್ವಕವಾಗಿ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ವಿಶ್ ಆಲ್ ಆಫ್ ಯು ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. In the previous class we discussed regarding about the preamble of the Constitution. In that today we have to discuss about these whole declaration of the consisting of these preamble of the Constitution. ಇಂದಿನ ಒಂದು ತರಗತಿಯಲ್ಲಿ ನಾವು ಭಾರತ ಸಂವಿಧಾನದ ಒಂದು ಮೂಲ ಅಂದರೆ ಇಲ್ಲಿ ಪ್ರಸ್ತಾವನೆ ಏನಿದೆಯಲ್ಲ ಇದನ್ನು ನಾವು 4 ವಿಭಾಗಗಳಲ್ಲಿ ವಿಂಗಡಿಸಿ ನಾವು ಇದನ್ನು ವಿವರಿಸ್ಬೋದು. ಈ ಒಂದು ವಿಷಯದ ಬಗ್ಗೆ ನಾವೆಂದು ತಿಳಿದುಕೊಳ್ಳೋಣ. ಮೊದಲನೇ ವಿಷಯ ನಮಗೇನೆಂದರೆ ದ ಸೋರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ. ಅದನ್ನು ನಾವಿಲ್ಲಿ ಅಧಿಕಾರದ ಮೂಲ ಅಂತೇಳಿ ಕರೆಯಲಾಗ್ತದೆ. ಈ ಒಂದು ಅಧಿಕಾರದ ಮೂಲದಲ್ಲಿ ಏನಂದರೆ ನಾವು ಮುಖ್ಯವಾಗಿ ಭಾರತ ಒಂದು ಸಂವಿಧಾನ ಏನೆಂದರೆ ಇಲ್ಲಿ ಜನಪ್ರತಿನಿಧಿಯಿಂದಲೇ ಇದು ರಚಿತವಾಗಿರುವಂಥದ್ದು. ಹಾಗಾಗಿರೋದ್ರಿಂದ ಸರ್ಕಾರ ಜನತೆಯಿಂದಲೇ ಅಧಿಕಾರ ಪಡೆದಿರುವಂಥದ್ದು. ಇಲ್ಲಿ ನಾವು ಮುಖ್ಯವಾಗಿ ಭಾರತದ ಪ್ರಜೆಗಳಾದ ನಾವು ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ನಮಗೆ ವಿವರಣೆ ಮೂಲಕ ಏನಂದರೆ ಪ್ರಸ್ತಾವನೆಯು ಪರಮಾಧಿಕಾರವನ್ನು ಪ್ರಜೆಗಳಿಗೆ ನೀಡಿದೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಅದರ ಜೊತೆಗೆ ಏನಂದರೆ ಇದು ನಮ್ಮ ರಾಷ್ಟ್ರದಲ್ಲಿ ಪ್ರಜೆಗಳೇ ಒಂದು ಪ್ರಬುದ್ಧವಾದಂಥ ರೀತಿಯಲ್ಲಿ ಪರಮಾಧಿಕಾರದ ಒಂದು ಮೂಲ ಎಂಬುದನ್ನು ನಮಗೆ ಇಲ್ಲಿ ಸೂಚಿಸ್ತದೆ. ಯಾಕೆಂದರೆ ಇಲ್ಲಿ ಪ್ರಜೆಗಳು ಪ್ರಬುದ್ಧರು ಮತ್ತು ಜಾಣರು ಅಂತ ಕೂಡ ನಾವು ಹೇಳ್ತೀವಿ. ಯಾಕೆಂದರೆ ಇಲ್ಲಿ ಜನರಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲಾಗಿರುತ್ತದೆ. ಜನರ ಅಧಿಕಾರದಿಂದಲೇ ಏನಂದರೆ ಸರ್ಕಾರದ ಕಾರ್ಯವೈಖರಿಗಳು ಏನಂದರೆ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಭಾರತದ ಒಂದು ಪ್ರಸ್ತಾವನೆಯ ಒಂದು ವಿಷಯದಲ್ಲಿ ತಿಳಿದುಕೊಳ್ಬೋದು. ಆದರೆ ಇಲ್ಲಿ ಮೊದಲನೇ ನಮಗೇನೆಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಕನ್ಸಿಸ್ಟಿಂಗ್ ಇಲ್ಲಿ ನಮಗೆ ಮುಖ್ಯವಾಗಿ ಏನು ಹೇಳುತ್ತೆ ಅಂದರೆ ಅಥಾರಿಟಿ ಆಫ್ ದೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಡೆರಿವ್ಡ್ ಫ್ರಮ್ ದೀಸ್ ಪೀಪಲ್. ದ ಪವರ್ ಆಫ್ ಈಚ್ ಗೌರ್ಮೆಂಟ್ ಇಸ್ ಆಫ್ ಇಂಡಿಯಾ ಆ್ಯಂಡ್ ದಿ ಸ್ಟೇಟಸ್ ಎಂಜಾಯ್ಸ್ ದಿ ಎಕ್ಸಸೈಸ್ ಆರ್ given to them by the people of India. Here the source of authority in India is the people, because for here is people are giving is the importance to like creation of these government. That's why here in this source is the most is the authority in the hand of the is the people. Like we can discuss in the preamble of the consisting here declaration is the first point, and second one point will be giving for us the information consisting here nature of state or is a type of government you can call nature of state or type of government. That one you can call in Kannada ಸರ್ಕಾರದ ಪದ್ಧತಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಲೈಕ್ ಸೌರಿನ್ ನೋಡ್ತೀವಿ, ಆಮೇಲೆ ಸೋಷಿಯಲಿಸ್ಟ್, ನೆಕ್ಸ್ಟ್ ಸೆಕ್ಯುಲರ್, ದೆನ್ ಇಸ್ ಅ ಡೆಮೊಕ್ರಾಟಿಕ್, ದೆನ್ ಇಸ್ ಅ ರಿಪಬ್ಲಿಕ್ ಇಸ್ ದರ್. ಆದರೆ ಈ ಒಂದು ವಿಷಯಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ಸೌರಿನ್ ಮೀನ್ಸ್ ಏನಿದ ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ತೀವಿ. ಆದರೆ ಈ ಸಾರ್ವಭೌಮ ರಾಷ್ಟ್ರ ನಮ್ಮ ಭಾರತವು ಒಂದು ಆಗಿದೆ ಅಂತ ಕೂಡ ನಾವು ಹೇಳ್ಬೋದು. ಇದು ಆಂತರಿಕ ಶ್ರೇಷ್ಠತೆಯನ್ನು ಮತ್ತು ಬಾಹ್ಯ ಒಂದು ಶ್ರೇಷ್ಠತೆಯ ಒಂದು ಸ್ವಾತಂತ್ರ್ಯವನ್ನು ಕೂಡ ಏನಂದರೆ ಪಡೆದುಕೊಂಡಿದೆ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮಲ್ಲಿ ಆಂತರಿಕ ಮತ್ತು ಬಾಹ್ಯ ಸ್ವತಂತ್ರಗಳು ಏನಂದರೆ ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರದ ಒಂದು ಪರಮಾಧಿಕಾರದ ಒಂದು ಬಾಹ್ಯವಾಗಿ ಅನ್ಯ ರಾಷ್ಟ್ರಗಳೊಂದಿಗೆ ಏನಂದರೆ ಸಂಪೂರ್ಣವಾದಂಥ ಒಂದು ಭ್ರಾತೃತ್ವವನ್ನು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಒಂದು ಸಾಧ್ಯತೆಯನ್ನು ಒಳಗೊಂಡಿದೆ ಅಂತ ಕೂಡ ನಾವು ಹೇಳ್ಬೋದು. ಹಾಗಾಗಿರೋದ್ರಿಂದ ರಾಷ್ಟ್ರಗಳಿಂದ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪಡೆದಿದೆ ಎಂಬ ಅರ್ಥ ನಮಗೆ ಇಲ್ಲಿ ನೀಡುತ್ತದೆ. ಹಾಗಾಗಿ ನಮ್ಮ ಭಾರತವು ತನ್ನದೇ ಆದಂಥ ಒಂದು ಸ್ವತಂತ್ರ ವಿದೇಶಾಂಗ ಒಂದು ನೀತಿಯನ್ನು ಕೂಡ ಏನಂದರೆ ಅಳವಡಿಸಿಕೊಂಡಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ಬೋದು. Here, first one will be giving for us the information is briefly is a sovereign state in India also we can call to that one, because why means here is that internal and external affairs will be consisting for these international is a policy or international is a building of these good relationship means in that time we can give the preference to is a sovereign state in India. Next, second one will be giving for us the importance to like is a to secular country. Secular country means that one you can call in Kannada Samajwadi Rashtra. Secular state will be giving for us the importance to here most consisting here Constitution of India provides for these freedom of the religion. Religion here will be giving for us the most importance to like almost secular will be giving is all are equal, then will be giving is a consisting that is a religion whichever it may be, that one they can call consisting that is
epics are is which are the is more valuable is the more values in these objectives are as principles. On the basis of they can continue that shall be no religion is a discrimination we cannot do in this public employment. And so the religious institution could be is important to is the government is maintained to order, then is added education to the institutions. ಇಲ್ಲೇನಂದರೆ ನಮಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಏನಂದರೆ ನಮಗೆ ತಿಳಿದಿರೋ ಮಟ್ಟಿಗೆ ಇದು ಒಂದು ಸೆಕ್ಯುಲರ್ ಸ್ಟೇಟ್ ಅಂತೇಳಿ ನಾವು ಯಾಕೆ ಹೇಳ್ತೀವಿ ಅಂದರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ. ಯಾಕಂದರೆ ಈ ಒಂದು ಸೆಕ್ಯುಲರ್ನ ಒಂದು ಪದವನ್ನು ಕೂಡ ಏನಂದರೆ 1976 42nd ಅಮೆಂಡ್ಮೆಂಟ್ಗೆ ತಕ್ಕಂತೆ ಏನಂದರೆ ಈ ಒಂದು ಪದವನ್ನು ಸೇರಿಸಲಾಯಿತು. ಯಾಕಂದರೆ ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ಎಲ್ಲರಿಗೂ ಕೂಡ ಏನಂದರೆ ಧಾರ್ಮಿಕ ಒಂದು ಸ್ವತಂತ್ರದ ಹಕ್ಕನ್ನು ನೀಡಿದೆ. ಆದ್ದರಿಂದ ಪ್ರಜೆಗಳು ಏನಂದರೆ ತಮ್ಮ ಮನಸ್ಸಾಕ್ಷಿಯ ಮೂಲವಾಗಿ ಯಾವುದೇ ಒಂದು ಧರ್ಮವನ್ನು ಪಾಲಿಸ್ತಕ್ಕಂಥದ್ದು ಅಥವಾ ಆಚಾರ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಪ್ರಚಾರ ಮಾಡುವಂಥ ಒಂದು ಹಕ್ಕನ್ನು ಕೂಡ ಏನಂದರೆ ಹೊಂದಿದ್ದಾರೆ ಅಂತ ಕೂಡ ನಮಗೆ ಇಲ್ಲಿ ಸಂಕ್ಷಿಪ್ತವಾದಂಥ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಆದರೆ ನಾವಿಲ್ಲಿ ಯಾವುದೇ ಒಂದು ಧರ್ಮದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಏನಂದರೆ ಯಾವುದೇ ಒಂದು ಆಂತರಿಕ ಕಲಹಗಳಿಗೆ ಅವಕಾಶ ಮಾಡಿಕೊಡುವಂತಿಲ್ಲ. ಯಾಕಂದರೆ ಸಂವಿಧಾನದಲ್ಲಿ ನಮಗೇನೆಂದರೆ ಸರ್ವಧರ್ಮಗಳಿಗೆ ಸಮಾನ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೋದು. ಬಿಕಾಸ್ ಆಸ್ ವೆನ್ ಇನ್ ರಿಲಿಜಿಯನ್ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ಟು ಆಲ್ ಇನ್ ಇಂಡಿಯಾ is the equal of these religion, then we can do is like the celebration of these consisting whichever it may be in our fields rising like is a favorable religion we can celebrate ಇದನ್ನು ಕೂಡ ನಾವಿಲ್ಲಿ ತಿಳಿಸಲಾಗ್ತದೆ. ನೆಕ್ಸ್ಟ್ ಇಲ್ಲೇನಂದರೆ ಸೋಷಿಯಲಿಸ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಸಮಾಜವಾದಿ ಬಗ್ಗೆ ನಾವು ಹೇಳ್ತಾ ಹೋದಾಗ ನಮ್ಮ ದೇಶದಲ್ಲಿ ಒಂದು ಸಮಾಜವಾದಿ ರಾಷ್ಟ್ರ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಸಮಾಜವಾದಿ ರಾಷ್ಟ್ರಕ್ಕೆ ಏನಂದರೆ ಹೆಚ್ಚು ಇಂದಿನ ಒಂದು ರಾಜ್ಯದ ರಾಜಕೀಯ ಚಿಂತಕರು ಕೂಡ ಏನಂದರೆ ಒಂದು ಆದ್ಯತೆಯನ್ನು ನೀಡಿರುವುದರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಸಮಾಜವಾದಿ ತತ್ವಗಳು ಏನಂದರೆ ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ಬಂದಿದ್ದಾವೆ. ಇಲ್ಲಿ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವಂಥ ಒಂದು ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತದೆ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಏನಂದರೆ ಸಂವಿಧಾನದ 4ನೇ ಭಾಗದ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಇದನ್ನು ನಾವಿಲ್ಲಿ ಅಧ್ಯಯನ ಮಾಡಲಾಗ್ತದೆ ನಮ್ಮ ಭಾರತದ ಒಂದು ಸಂವಿಧಾನದಲ್ಲಿ ಅಂತ ಕೂಡ ನಾವಿಲ್ಲಿ ತಿಳಿಸಲಾಗ್ತದೆ. ರೈಟ್ ಆಫ್ ದ ಸೋಷಿಯಲಿಸ್ಟ್ ಮೀನ್ಸ್ regarding about that is a socialist in the Indian constitution is a part of these four we can discuss in a DPSP directive principles of these state policy under like here is a social or is a equal then is a politically you have given is a preference to consisting for that like to justice ಅಂದರೆ ಇಲ್ಲಿ ಏನಂದರೆ ನ್ಯಾಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿರುವಂಥ ವಿಷಯ ನಾವಿಲ್ಲಿ ಸೋಷಿಯಲಿಸ್ಟಲ್ಲಿ ನಾವು ನೋಡ್ಕೋಬೋದು. ಅದಾದಮೇಲೆ ನಾವಿಲ್ಲಿ ಏನಂದರೆ ಡೆಮೊಕ್ರಾಟಿಕ್ ಹೋಗ್ತೀವಿ. ಅಂದರೆ ನಮ್ಮ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಯಾಕೆ ಹೇಳ್ತಂದರೆ ವಿಶ್ವದಲ್ಲಿ ಕೂಡ ಏನಂದರೆ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂದರೆ ನಮ್ಮ ಭಾರತ ಅಂತ ಹೇಳ್ಬೋದು. ಭಾರತದಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿ ಏನಂದರೆ ಆಚರಣೆಯಲ್ಲಿದೆ. ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಸಿನ ಮತದಾನ ಪದ್ಧತಿಗೆ ಏನಂದರೆ ನಾವು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಇದರಿಂದ ಚುನಾಯಿತರಾದ ಜನಪ್ರತಿನಿಧಿಗಳು ಜನರ ಪರವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳಿಗೆ ಮಹತ್ವವನ್ನು ನೀಡಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲೇನಂದರೆ ಡೆಮೊಕ್ರೆಟಿಕ್ ಕಂಟ್ರಿ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ದ ಬ್ರೀಫ್ಲಿ ಇನ್ಫಾರ್ಮೇಷನ್ ಕನ್ಸಿಸ್ಟಿಂಗ್ ಫಾರ್ ದಟ್ ಇಂಡಿಯಾ ಇಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ ಬಿಕಾಸ್ ಹಿಯರ್ ಬೇಸ್ ಆಫ್ ದೀಸ್ ಪೀಪಲ್ ಹ್ಯಾವ್ ಗಿವನ್ ಇಸ್ ಅ ಪ್ರಿಫರೆನ್ಸ್ ಟು ಲೈಕ್ ಟು ಅಥಾರಿಟಿ ಆಲ್ಸೋ. ದೆನ್ ಇನ್ ಇಂಡಿಯಾ ಹ್ಯಾಸ್ ಗಿವನ್ ಇಸ್ ಅ ಪ್ರಿಫರೆನ್ಸ್ ಟು ಲೈಕ್ ಟು ಎಲೆಕ್ಷನ್ ಮೂಮೆಂಟ್ ಇಸ್ ಅ ಯೂನಿವರ್ಸಲ್ ಆರ್ಡರ್ ಟ್ರಾನ್ಸಿಟ್ ಸಿಸ್ಟಮ್ ಕೊಟ್ಟಿದ್ದೀವಿ. ಯಾಕಂದರೆ ಇಲ್ಲೇನಂದರೆ ಸಾರ್ವತ್ರಿಕ ವಯಸ್ಸಿನ ಮತದಾನ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ನಾವೇನಂದರೆ ವಿ ಆರ್ ಚೂಸಿಂಗ್ ಟು ಇಸ್ ರಿಪ್ರೆಸೆಂಟೇಟಿವ್ಸ್ ದೆನ್ ರಿಪ್ರೆಸೆಂಟೇಟಿವ್ಸ್ ಆಲ್ಸೋ ವಿಲ್ ಬಿ ಸರ್ವಿಂಗ್ ಟು ಆಲ್ ಪೀಪಲ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಎಲ್ಲರನ್ನ ಇಲ್ಲಿ ಸೇವೆ ಮಾಡುವಂಥ ಒಂದು ಕೆಲಸ ಏನಿದೆಯಲ್ಲ ಜನಪ್ರತಿನಿಧಿಗಳು ಅಂತಲೂ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಅದರಿಂದ ನಮ್ಮಲ್ಲಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ. ಇನ್ ಇಂಡಿಯಾ ಆಸ್ ಗಿವನ್ ಇಸ್ ಅ ಪ್ರಿಫರೆನ್ಸ್ ಟು ಲೈಕ್ ಇಸ್ ಅ ಸೋಷಿಯಾಲಿಟಿ, ಹಿಯರ್ ಇಸ್ ಅ ಲಿಬರ್ಟಿ, ಈಕ್ವಾಲಿಟಿ, ದೆನ್ ಇಸ್ ಅ ಅದರ್ ಒನ್ ಇಸ್ ಅ ಫ್ರೆಟರ್ನಿಟಿ. ಯಾಕಂದರೆ ಇಲ್ಲಿ ಏನಂದರೆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವಕ್ಕೆ ಹೆಚ್ಚಿನ ಒಂದು ಏನಂದರೆ ಮಹತ್ವವನ್ನು ನೀಡಿದೆ ಅಂತ ಕೂಡ ನಾವಿಲ್ಲಿ ಡೆಮೊಕ್ರೆಟಿಕ್ ಮುಖಾಂತರ ತಿಳಿದುಕೊಳ್ಬೋದು. ಅದಾದಮೇಲೆ ನಮ್ಮ ಒಂದು ದೇಶವನ್ನು ನಾವು ಏನಂದರೆ ಗಣರಾಜ್ಯ ಅಂತ ಹೇಳ್ತೀವಿ. ಇದನ್ನೇನಪ್ಪ ಅಂದರೆ ಗಣರಾಜ್ಯ. ಇಲ್ಲೇನಂದರೆ ಗಣರಾಜ್ಯ ಅನ್ನೋದೇನೆಂದರೆ ಇದನ್ನು ನಮಗೆ ರಿಪಬ್ಲಿಕ್ ಅಂತ ಹೇಳಲಾಗ್ತದೆ. ರಿಪಬ್ಲಿಕ್ ನಮ್ಗೆ ಏನು ಹೇಳುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ
ನಮ್ಮಲ್ಲಿ ಮುಖ್ಯವಾಗಿ ಭಾರತದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷ ಚುನಾವಣೆ ಮೂಲಕ ನಾವೇನೆಂದರೆ ಆಯ್ಕೆ ಮಾಡುವುದರಿಂದ ಭಾರತ ಒಂದು ಗಣರಾಜ್ಯವಾಗಿದೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಇಲ್ಲೇನೆಂದರೆ ಕಾನ್ಸ್ಟಿಟ್ಯೂಟ್ ಕಮಿಂಗ್ ಇನ್ ಟು ದ ಫೋರ್ಸ್ ಆಫ್ 26 January 1950. So the word republic means an elected head of the state instead of his begin hereby like a British king or a queen ಅಂತ ಕೂಡ ಹೇಳ್ಬೋದು. A state in which is the supreme of the power and rests with the people and there is a elected is a representatives. ಯಾಕಂದರೆ ಇಲ್ಲಿ ಏನಂದರೆ January 26 ನಮಗೆ 1950 ಏನಂದರೆ ನಾವಿಲ್ಲಿ ನಾವು ನಮ್ಮ ದೇಶವನ್ನು ಏನಂದರೆ ಒಂದು ಗಣರಾಜ್ಯ ದೇಶ ಅಂತೇಳಿ ನಾವಿಲ್ಲಿ ಆಚರಣೆ ಮಾಡಲಾಗ್ತದೆ. ಹಾಗಾಗಿರೋದ್ರಿಂದ ನಾವು ಪ್ರತಿ ವರ್ಷವೂ ಕೂಡ ಏನಂದರೆ January 26 ನಮ್ಮ ದೇಶವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಣೆ ಮಾಡಲಾಗ್ತದೆ. ಯಾಕೆಂದರೆ 1950ರಲ್ಲಿ ಅಧಿಕೃತವಾದಂಥ ರೀತಿಯಲ್ಲಿ ನಾವಿಲ್ಲಿ ಮುಖ್ಯವಾಗಿ ಭಾರತ ಒಂದು ಗಣರಾಜ್ಯ ದೇಶ ಅಂತೇಳಿ ಹೇಳ್ತೀವಿ. ಅದಾದಮೇಲೆ ಭಾರತ ಸರ್ಕಾರವು ಯಾವುದೇ ಒಂದು ಏನಂದರೆ ಅನುವಂಶೀಯ ರಾಜ ಅಥವಾ ರಾಣಿ ಆಳ್ವಿಕೆಗೆ ಇದು ಒಳಪಟ್ಟಿಲ್ಲ ಎಂಬುದನ್ನು ನಮಗೆ ಸೂಚಿಸ್ತದೆ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನಾವಿಲ್ಲಿ ಇದು ಒಂದು ಯಾವುದರಲ್ಲಿ ಸಂವಿಧಾನದ ಪ್ರಸ್ತಾವನೆಯ ಒಂದು 3ನೇ ವಿಷಯದಲ್ಲಿ ನಾವು ಇಲ್ಲಿ ತಿಳಿದುಕೊಳ್ಬೋದು. ಅದಾದಮೇಲೆ ನಮಗೆ 3ನೇ ವಿಷಯ ಸ್ಟೇಟ್ಮೆಂಟ್ ಆಫ್ ಇಟ್ಸ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಗುರಿ ಹಾಗೂ ಉದ್ದೇಶಗಳ ಬಗ್ಗೆ ನಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡ್ತದೆ. ಇದರಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಜಸ್ಟಿಸ್ ಬಗ್ಗೆ ಅಧ್ಯಯನ ಮಾಡ್ತೀವಿ, ನ್ಯಾಯದ ಬಗ್ಗೆ ನೋಡ್ತೀವಿ. ಆದರೆ ನ್ಯಾಯ ನಮಗೆ ಏನಂದರೆ ಇಲ್ಲಿ ಸಮಾನವಾದಂಥ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದೆ. ಏನಂದರೆ ಸರ್ವರಿಗೂ ಸಮಪಾಲು ಎಂಬಂತೆ ಏನಂದರೆ ಬಿಫೋರ್ ದ ಲಾ ವಿ ಆರ್ ಆಲ್ ಇನ್ ಈಕ್ವಲ್. ಅಂದರೆ ಇಲ್ಲಿ ಏನಂದರೆ ಕಾನೂನು ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರಾಗಿರೋದ್ರಿಂದ ನಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಿಕೊಡುವುದರಲ್ಲಿ ನಮಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಅದಾದಮೇಲೆ ಸ್ವಾತಂತ್ರ್ಯವೂ ಕೂಡ ನಮಗಿದೆ. ಈ ಸ್ವಾತಂತ್ರ್ಯ ನಮಗೆ ಏನಂದರೆ ಪ್ರಜೆಗಳಿಗೆ ಏನಂದರೆ ವಿಚಾರ, ಅಭಿವ್ಯಕ್ತಿ, ಆಮೇಲೆ ತಮ್ಮದೇ ಆದಂಥ ಒಂದು ಆರಾಧನಾ ಒಂದು ಸ್ವಾತಂತ್ರ್ಯವನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ. ಪ್ರಜೆಗಳು ಅನಿಸಿಕೆಗಳನ್ನು ಏನಂದರೆ ಮುಕ್ತವಾಗಿ ತಮ್ಮ ಒಂದು ಹಂಚಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದೆ. ತಾವು ಇಚ್ಛಿಸುವ ಒಂದು ಧರ್ಮವನ್ನು ಆರಾಧಿಸುವುದು ಅನ್ನೋ ಒಂದು ವಿಷಯ ನಮಗೆ ಇಲ್ಲಿ ಸ್ಪಷ್ಟಪಡಿಸ್ತದೆ. ಲಿಬರ್ಟಿ ಆಲ್ಸೋ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಆನ್ ದ ಬೇಸ್ ಆಫ್ ದ ಲಿಬರ್ಟಿ ವಿಚ್ ಆರ್ ದ ಇಂಡಿವಿಜುವಲ್ ಇಸ್ ದ ಫೀಲಿಂಗ್ಸ್ we can discuss with the government and whichever it may be consisting for these religion we can celebrate also, then we can accept also. That's why here is the liberty is then will be showing for us importance to in administration consisting of these government. In that time we can express our feelings of these factors for the further for our India with the future or is settling for our life ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅದಾದಮೇಲೆ ಸಮಾನತೆ ಅಂತ ಹೇಳ್ತೀವಿ, ಈಕ್ವಾಲಿಟಿ ಆಲ್ಸೋ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಅಸ್. ಈ ವಿತೌಟ್ ಈಕ್ವಾಲಿಟಿ ಏನಂದರೆ ನಾವಿಲ್ಲಿ ಲೈಫನ್ನು ಲೀಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿರೋದ್ರಿಂದ ಸಮಾನತೆ ಏನಿದೆಯಲ್ಲ ನಮ್ಮ ಎಲ್ಲ ಪ್ರಜೆಗಳಿಗೆ ಏನಂದರೆ ಒಂದು ಸಮಾನವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಮತ್ತು ಅವಕಾಶಗಳನ್ನು ಇಲ್ಲಿ ನಮಗೆ ಒದಗಿಸಿಕೊಟ್ಟಿದೆ. ಹಾಗಾಗಿರೋದ್ರಿಂದ ಜಾತಿ, ಮತ, ಧರ್ಮ, ಲಿಂಗ, ಭೇದ ಇದನ್ನು ಯಾವುದನ್ನು ನಾವು ಮಾಡದೆ ಏನಂದರೆ ಸಾಮಾಜಿಕ ಸ್ಥಾನಮಾನಗಳಲ್ಲಿ ಇಲ್ಲಿ ನಾವು ಹೆಚ್ಚು ಏನಂದರೆ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ಕೂಡ ಹೇಳ್ತದೆ. ಯಾಕಂದರೆ while we are giving the importance to like to equality means like gender ಆಗಿರ್ಬೋದು, ನೆಕ್ಸ್ಟ್ ಕ್ಯಾಸ್ಟ್ ಆಗಿರ್ಬೋದು, ನೆಕ್ಸ್ಟ್ ರಿಲಿಜನ್ ಆಗಿರ್ಬೋದು. ಇನ್ ದಿಸ್ ಏನಪ್ಪ ಅಂದರೆ ವಿ ಕೆನಾಟ್ ಡೂ ಇಸ್ ಅ ಡಿಸ್ಕ್ರಿಮಿನೇಷನ್ ಬಿಕಾಸ್ ಫಾರ್ ದಿ ಬಿಫೋರ್ ದ ಲಾ ವಿ ಆರ್ ಆಲ್ ಇನ್ ಈಕ್ವಲ್ ಅಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟಪಡಿಸ್ತದೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಅದಾದಮೇಲೆ ಫ್ರೆಟರ್ನಿಟಿ ಅಂದರೆ ಭಾರತೀಯರಲ್ಲಿ ಏಕತೆಯನ್ನು ಮೂಡಿಸ್ತದೆ. ವ್ಯಕ್ತಿಯ ಜನತೆಗೆ ಭಂಗವಾರದಂತೆ ಏನಂದರೆ ಒಂದು ಭಾತೃತ್ವ ಮನೋಭಾವನೆಯನ್ನು ಉಂಟು ಮಾಡುವ ಒಂದು ಉದ್ದೇಶವನ್ನು ಕೂಡ ಇದು ಹೊಂದಿದೆ ಅಂತ ಹೇಳ್ಬೋದು. ಭಾರತೀಯರೆಲ್ಲರೂ ನಾವು ಒಂದೇ ಅನ್ನುವ ಒಂದು ಮಾತನ್ನು ಹೇಳ್ತದೆ. ಆಮೇಲೆ ನಾವು ಒಂದೇ ದೇಶದ ಮಕ್ಕಳೆಂಬ ಒಂದು ಮನೋಭಾವನೆಯನ್ನು ನಮಗೆ ಬೆಳೆಸಿಕೊಡ್ತದೆ ಅಂತಲೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಫ್ರೆಟರ್ನಿಟಿ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ದ ಬ್ರೀಫ್ಲಿ ಇನ್ಫಾರ್ಮೇಷನ್ ಇನ್ ದಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಾಟ್ ಮೀನ್ಸ್ ಹಿಯರ್ ವಿ ಆರ್ ಆಲ್ ಈಕ್ವಲ್ ದೆನ್ ವಿ ಆರ್ ಆಲ್ ಇನ್ ಇಂಡಿಯನ್ಸ್ ಅಂತ ಹೇಳ್ತದೆ. ಅದಾದಮೇಲೆ ಏನಂದರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ವಿ ಆರ್ ಆಲ್ ದ ಚೈಲ್ಡ್ಸ್ ಆಫ್ ದೀಸ್ ಇಂಡಿಯಾ ಅಂತ ಕೂಡ ನಾವಿಲ್ಲಿ ಒಂದು ಭಾತೃತ್ವ ಮನೋಭಾವನೆಗೆ ಹೆಚ್ಚು ಏನಪ್ಪ ಅಂದರೆ ಅವರ ಫೀಲಿಂಗ್ಸ್ಗೆ ಹೆಚ್ಚು ಒತ್ತನ್ನು ನೀಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಟ್ ಒನ್ ಯು ಕ್ಯಾನ್ ಕಾಲ್ ಇಸ್ ಅ ಪ್ಯಾಟ್ರಿಟಿಸಮ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ನಾವು ಹೆಚ್ಚಾನೆಚ್ಚೇನೆಂದರೆ ನಮ್ಮ ದೇಶವನ್ನು ನಾವು ಪ್ರೀತಿಸುವಂಥ ಒಂದು ಭಾವನೆಯನ್ನು ಕೂಡ ಏನಂದರೆ ಬೆಳೆಸುವಂಥದ್ದು ಕೂಡ ನಮಗೆ ಫ್ರೆಟರ್ನಿಟಿ ಆರ್ ಇಸ್ ಅ ಭಾತೃತ್ವ ಅಂತಲೂ ಕೂಡ ನಾವಿಲ್ಲಿ ತಿಳಿಸ್ಬೋದು. ಅದಾದಮೇಲೆ ಇದು ಫೋರ್ತ್ ಒನ್ ಏನಂದರೆ ದ ಡೇಟ್ ಆಫ್ ಇಸ್ ಅಡಾಪ್ಷನ್ ಆ್ಯಂಡ್ ಇಸ್ ಎನಾಕ್ಟ್ಮೆಂಟ್ ಅಂತ ಹೇಳ್ತೀವಿ.
ದಟ್ ಒನ್ ಯು ಕ್ಯಾನ್ ಕಾಲ್ ಇಸ್ ಸಂವಿಧಾನದ ಒಂದು ಅಂಗೀಕಾರವಾದಂಥ ಒಂದು ದಿನಾಂಕ ಅಂತಲೂ ಕೂಡ ಹೇಳ್ಬೋದು. ಅದನ್ನು ನಾವಿಲ್ಲಿ ಏನಂದರೆ ಪ್ರಸ್ತಾವನೆಯ ಕೊನೆ ಭಾಗದಲ್ಲಿ ಸಂವಿಧಾನದ ಅಂಗೀಕಾರದ ದಿನಾಂಕವನ್ನು ನಮಗೆ ತಿಳಿಸ್ತದೆ. ಈ ಸಂವಿಧಾನದ ರಚನಾ ಒಂದು ಸಭೆಯಲ್ಲಿ ಏನಂದರೆ ನವೆಂಬರ್ 26, 1949 ಅಂದರೆ ಏನಂದರೆ ಈ ಸಂವಿಧಾನವನ್ನು ಕಾನೂನುಬದ್ಧವಾದಂಥ ರೀತಿಯಲ್ಲಿ ಮತ್ತು ಶಾಸನಬದ್ಧವಾಗಿ ಏನಂದರೆ ನಾವಿಲ್ಲಿ ಪೂರ್ಣ ಪ್ರಮಾಣದಲ್ಲಿ ಏನಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರದ ಜನತೆಯ ಹೆಸರಿನಲ್ಲಿ ರಾಷ್ಟ್ರಕ್ಕೆ ಒಂದು ಸಮರ್ಪಿಸಲಾಯಿತು ಎನ್ನುವ ಒಂದು ವಿಷಯವನ್ನು ನಮಗೆ ಇಲ್ಲಿ ತಿಳಿಸ್ತದೆ. ಯಾಕಂದರೆ ಇನ್ ದಿಸ್ ವಾಟ್ ಮೀನ್ಸ್ ದಟ್ ದ ಡೇಟ್ ಆಫ್ ದ ಅಡಾಪ್ಷನ್ ಆ್ಯಂಡ್ ಎನಾಕ್ಟ್ಮೆಂಟ್ ಇಟ್ ವಾಸ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನವೆಂಬರ್ 26 and 1949 we are all is accepted and in India is enacted the in constitution ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿರೋದ್ರಿಂದ ಈ ಪ್ರಸ್ತಾವನೆ ಏನಂದರೆ ತುಂಬ ಅತ್ಯಮೂಲ್ಯವಾಗಿರುವಂಥದ್ದು. ಹಾಗಾಗಿರೋದ್ರಿಂದ ಪ್ರಸ್ತಾವನೆ ತನ್ನದೇ ಆದಂಥ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇಟ್ ಆಸ್ ದ ಪ್ರಿಯಾಂಬಲ್ ಇಸ್ ದೇರ್ is most important and which are the like is the objectives or the source of this constitution or the statement of its is consisting for that is like a true type of the government or is the nature of the state. These are the most important. That's why ಭಾರತ ಸಂವಿಧಾನದ ಅತಿ ಮುಖ್ಯ ಭಾಗವೆಂದರೆ ಪ್ರಸ್ತಾವನೆ ಆಗಿದೆ ಅಂತ ಹೇಳ್ತೀವಿ. That's why we are calling is in Indian constitution is the preamble is there. It's the most important part of the consisting in constitution ಅಂತ ಹೇಳ್ಬೋದು. ಹಾಗಾಗಿರೋದ್ರಿಂದ ಸಂವಿಧಾನದ ಹೃದಯ ಹಾಗೂ ಒಡವೆ ಇದ್ದಂತೆ ಅಂತಲೂ ಕೂಡ ಹೇಳ್ತೀವಿ. ದ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದಟ್ ಒನ್ ಯು ಕ್ಯಾನ್ ಕಾಲ್ ಇಸ್ ದ ಪ್ರಿಯಾಂಬಲ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಯಾಕೆಂದರೆ ಇದು ಒಂದು ಹೃದಯದ ಒಂದು ಆತ್ಮನ ಭಾಗ ಅಂತಲೂ ಕೂಡ ನಮಗೆ ಇಲ್ಲಿ ಹೇಳ್ತದೆ. ಅತ್ಯಂತ ವೈಭವದ ಸೊಗಸಾದ ಒಂದು ಕಾರ್ಯವಿದ್ದಂತೆ ಎಂದು ಕೂಡ ಇದನ್ನು ವರ್ಣಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ದ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ is one of the best kind of is ever drafted. It is the soul of the constitution, then it is the key to the constitution ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಇದು ಒಂದು ಭಾರತದ ಕೀಲಿಕೈ ಅಂತಲೂ ಕೂಡ ನಾವಿಲ್ಲಿ ಕರೆಯಲಾಗ್ತದೆ. ಹಾಗಾಗಿ ಇದರಿಂದ ಇಂದಿನ ಒಂದು ತರಗತಿಯಲ್ಲಿ ಅಂದರೆ ಇಸ್ ದ ವಿಚ್ ಆರ್ ದ ಫೋರ್ ಇಸ್ ದ ಡಿಕ್ಲರೇಷನ್ ಆಫ್ ದಿ ಪ್ರಿಯಾಂಬಲ್ in constitution of India ಅಂತ ನಾವು ನೋಡಿದಾಗ that one you can write like this and we have to understand about this. Then regarding about this English medium or Kannada medium, while you are reading time or while I am doing the communication in preaching time you didn't understand means whatever it may be you can take is from me consisting for that is for this is regarding subject for me is briefly is information. You don't worry but be happy and be cheerfully and right now in this is what means the soul of the constitution, which one means that one you can call as a preamble or it is a kind of like is a key of the constitution that one to call is to India. That's why this is the most important part for your examination time. This is a 100% question. That's why you have to read is well and you have to understand about this is a good ಅಂತ ಹೇಳ್ತಾ ಐ ಹೋಪ್ ಏನಂದರೆ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಏನಂದರೆ ಇದು ಒಂದು ಭಾರತದ ಪ್ರಸ್ತಾವನೆ ತುಂಬ ಅತ್ಯಮೂಲ್ಯವಾದಂಥ ಒಂದು ಮಹತ್ವವುಳ್ಳಂಥ ಒಂದು ಪಾತ್ರವನ್ನು ನಿರ್ವಹಿಸುವಂಥದ್ದು. ಇದು ಅತ್ಯಮೂಲ್ಯವಾದಂಥ ಒಂದು ಪ್ರಶ್ನೆ. ಯಾಕಂದರೆ ಇದು ಒಂದು ಭಾರತದ ಒಂದು ಹೃದಯ ಭಾಗ ಅಂತ ಕೂಡ ನಾವು ಇಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಕರಿತೀವಿ. ಹಾಗಾಗಿರೋದ್ರಿಂದ ನೀವು ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದಾಗ ಅಥವಾ ಪ್ರಸ್ತಾವನೆ ಎಂದರೇನು ಅಂತ ಕೇಳಿದಾಗ ನಾವು ಒಂದು ವಾಕ್ಯದಲ್ಲಿ ಪ್ರಸ್ತಾವನೆ ಎಂದರೇನು ಅಂತ ಹೇಳಿದರೆ ಇದು ನಾವು ಏನಂದರೆ ಒಂದು ಹೃದಯದ ಭಾಗ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ನಾವಿಲ್ಲಿ ಒಂದು ವಾಕ್ಯದಲ್ಲಿ ಮುಗಿಸ್ಬೋದು. ಆದರೆ ಇದನ್ನು ಒಂದು 10-15 ವಾಕ್ಯದಲ್ಲಿ ಬರೆಯುವಂಥ ಹೇಳಿದಂಥ ಸಮಯದಲ್ಲಿ ನಾವು ವಿ ದ ಪೀಪಲ್ ಆಫ್ ಇಂಡಿಯಾ ಅಲ್ಲಿಂದಲೇ ಶುರು ಮಾಡಬೇಕಾಗ್ತದೆ. ನೆಕ್ಸ್ಟು ಅದರೊಳಗಡೆ ಬರತಕ್ಕಂಥ ಟೈಪ್ ಆಫ್ ದಿ ಗೌರ್ಮೆಂಟ್ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ. ನೆಕ್ಸ್ಟ್ ಅಥಾರಿಟಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ. ನೆಕ್ಸ್ಟ್ ಏನಂದರೆ ಅಬ್ಜೆಕ್ಟಿವ್ಸ್ ಬಗ್ಗೆ ಕೊಡಬೇಕಾಗ್ತದೆ. ಇನ್ ದಟ್ ಅಬ್ಜೆಕ್ಟಿವ್ಸ್ ವಿ ಕ್ಯಾನ್ ರೀಡ್ ಲೈಕ್ ಇಸ್ ಜಸ್ಟಿಸ್ ಆ್ಯಂಡ್ liberty and equality. Then is a fraternity ಬಗ್ಗೆ ನಾವು ಹೇಳಬೇಕಾಗ್ತದೆ. ನೆಕ್ಸ್ಟ್ ದ ಡೇಟ್ ಆಫ್ ಅಡಾಪ್ಷನ್ ಆಸ್ ದ ಎನಾಕ್ಟ್ಮೆಂಟ್ ಫೈನಲಿ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್ ಇಸ್ November 26, 1949 we have enacted that one is a part of the constitution of the preamble ಅಂತ ಕೂಡ ಹೇಳ್ತಾ ಈ ಒಂದು ತರಗತಿ ನಾನು ವಿರಾಮ ಕೊಡ್ತಾ ಇದ್ದೀನಿ. ಗುಡ್ ಡೇ ಫಾರ್ ಯು ಆ್ಯಂಡ್ ಯು ಡೋಂಟ್ ವರಿ ಅಬೌಟ್ ದಿಸ್ consisting for is a matter. If you didn't ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೂ ಕೂಡ you didn't understand means you can take from me is a briefly once again is the information. Be happy. Good day for you all.